ಎಲ್ಲ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ಈ ದಿನ ಪ್ರಥಮ PUC ಪಠ್ಯಭಾಗದ 7ನೇ ಅಧ್ಯಾಯವಾದಂತಹ ಡಾಕ್ಟರ್ ವೀಣಾ ಸಂತೇಶ್ವರ್ ಬರೆದಿರುವಂತಹ ನಿರಾಕರಣೆ ಗದ್ಯಪಾಠವನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳೇ, ಗದ್ಯಪಾಠವನ್ನು ಅಭ್ಯಾಸ ಮಾಡುವ ಮೊದಲು ಲೇಖಕಿಯರ ಪರಿಚಯವನ್ನ ಮಾಡಿಕೊಳ್ಳುವಂಥದ್ದು ವಾಡಿಕೆ. ವಿದ್ಯಾರ್ಥಿಗಳೇ, ಕಥೆಗಾರತಿ ಡಾಕ್ಟರ್ ವೀಣಾ ಶಾಂತೇಶ್ವರ 1945. ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಬಾಗಲಕೋಟೆಯವರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮೂಲತಃ ಅವರು ಯಾವ ಉಪನ್ಯಾಸಕರು ಅಂತಂದ್ರೆ ಪ್ರಾಧ್ಯಾಪಕರು ಅಂದ್ರೆ ಇಂಗ್ಲಿಷ್ ಮತ್ತೆ ಪ್ರಾಂಶುಪಾಲರ್ ಆಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ಪ್ರಾಂಶುಪಾಲರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ನಡೆದದ್ದೇ ದಾರಿ, ಸಮಗ್ರಗಳ ಸಂಕಲನ, ಗಂಡಸರು ಇವರ ಕಾದಂಬರಿ. ವಿದ್ಯಾರ್ಥಿಗಳೇ, ಇವರ ಕಾದಂಬರಿಗಳು ನಡೆದದ್ದೇ ದಾರಿ, ಸಮಗ್ರಗಳ ಸಂಕಲನ, ಗಂಡಸರು ಇವರ ಕಾದಂಬರಿಗಳು. ಇವರಿಂದ ವಿಮರ್ಶ ಕೃತಿಗಳು, ವಿಮರ್ಶೆ ಒಂದು ಕೃತಿಯ ಸತ್ಯ ಮತ್ತು ಅಸತ್ಯ ಅದರ ಒಂದು ಸತ್ವವನ್ನು ಚರ್ಚೆ ಮಾಡುವಂತ ವಿಮರ್ಶಕರಿದ್ದಾರೆ. ವಿಮರ್ಶ ಕೃತಿಗಳು ಅನೇಕ ಸಂಪಾದಕ ಕೃತಿಗಳು ಹಾಗೂ ಅನುವಾದ ಕೃತಿಗಳು ಪ್ರಕಟವಾಗಿ ಅನುವಾದ ಟ್ರಾನ್ಸ್ಲೇಷನ್, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದವಾಗುವಂತಹ ಕೃತಿಗಳನ್ನ ಅನುವಾದ ಕೃತಿಗಳು ಅಂತ ಕರೀತಾರೆ. ಅನೇಕ ಸಣ್ಣ ಕಥೆಗಳನ್ನ ಕೂಡ ಬರೆದಿದ್ದಾರೆ ಮತ್ತು ಇವರ ಕಥೆಗಳು ಅನ್ಯ ಭಾಷೆಗಳಿಗೆ ಕೂಡ ಏನಾಗಿವೆ, ಅನುವಾದವಾಗಿವೆ. ಇಷ್ಟೆಲ್ಲ ಸಾಹಿತ್ಯವನ್ನ ಸಂಪಾದಿಸಿರುವಂತಹ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರಿಗೆ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡೋಕ್ಕೋಸ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನಾ ಚಿಂತಾಮಣಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಇಲ್ಲಿ ಈ ಕಥೆಯ ವಸ್ತು ಏನಪ್ಪಾ ಅಂತಂದ್ರೆ ಪುರಾಣ ಕಥೆಯಾದಂತಹ ದುಷ್ಯಂತ ಮತ್ತು ಶಾಕುಂತಲ ಕಥೆಯನ್ನು ಗಮನ ಇಟ್ಟುಕೊಂಡು ವಾಸ್ತವಿಕ ನೆಲೆಯಲ್ಲಿ ಬರೆದ ಅಪರೂಪದ ಕಥೆ. ಪುರಾಣ ಕಥೆಯಾದಂತಹ ದುಷ್ಯಂತ ಮತ್ತು ಶಾಕುಂತಲೆಯ ಕಥೆಯನ್ನ ಇಟ್ಟುಕೊಂಡು ವಾಸ್ತವಿಕ ನೆಲೆಯಲ್ಲಿ ಬರೆದಂತಹ ಅಪರೂಪದ ಕಥೆ. ಗಾಂಧರ್ವ ವಿವಾಹವಾದ ದುಷ್ಯಂತ ಉಂಗುರದ ಕಾರಣವನ್ನು ಕೊಟ್ಟು ಶಾಕುಂತಲೆ ಗಾಂಧರ್ವ ವಿವಾಹ ಅಂದ್ರೆ ಉಂಗುರವನ್ನ ಹಾಕಿ ಮದುವೆಯನ್ನ ಮಾಡುವಂತದ್ದು, ತಾಲಿಯನ್ನ ಕಟ್ತಾನೆ, ಉಂಗುರವನ್ನ ಅಥವಾ ಹೂನಾರವನ್ನ ಒಂದು ಬದಲಾವಣೆಯನ್ನ ಮಾಡಿ ಏನ್ ಮಾಡ್ತಾರೆ, ವಿವಾಹವಾಗುವಂತದನ್ನ ಕಾಣಬಹುದು. ಮತ್ತೆ ಆ ವಿವಾಹ ಆದ ನಂತರ ಅವಳು ಪ್ರೇಮದ ಗುರುತಿಗೋಸ್ಕರ ದುಷ್ಯಂತ ಏನ್ ಮಾಡಿರ್ತಾನೆ, ಉಂಗುರ ಕೊಟ್ಟಿರ್ತಾನೆ. ಆದ್ರೆ ಆ ಒಂದು ಗುರುಗಳ ಶಾಪದಿಂದಾಗಿ, ದುರ್ವಾಸರ ಶಾಪದಿಂದಾಗಿ ಆ ಉಂಗುರ ಏನಾಗುತ್ತೆ, ಕಳೆದೋಗುತ್ತೆ. ಅದನ್ನ ಇಟ್ಕೊಂಡು ಆ ಉಂಗುರ ಸಿಗ್ತಿದಾಗ ಏನಾಗ್ತದೆ, ಎಲ್ಲವನ್ನೂ ಕೂಡ ಮರ್ಬಿಡುವಂತದನ್ನ ಕಾಣಬಹುದಾಗಿದೆ. ಕಾಲಕ್ರಮೇಣ ಶಾಕುಂತಲೆ ತನ್ನ ಅರಮನೆಗೆ ಬರಮಾಡಿಕೊಳ್ಳುವ ಸಂದರ್ಭ, ಮತ್ತೆ ಇದಾದ್ಮೇಲೆ ಉಂಗುರ ಸಿಕ್ಕಾಗ ತನ್ನ ಅರಮನೆಗೆ ಬರಮಾಡುವ ಸಂದರ್ಭವಾಗಿದೆ. ಮತ್ತೆ ಆ ಸಂದರ್ಭ ಸ್ವಂತ ದುಷ್ಯಂತನೇ ಅಂತಃಪುರ ಅಂತಂದ್ರೆ ರಾಜರಾಣಿಯರ ವಿಲಾಸ ಗೃಹವನ್ನ, ಪ್ರತ್ಯೇಕವನ್ನ ಅಂತಃಪುರ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಆಹ್ವಾನ ಕೊಟ್ಟಾಗ ಅಲ್ಲಿಗೆ ಹೋಗಲು ಶಾಕು ನೇರವಾಗಿ ನಿರಾಕರಣೆ ಮಾಡುತ್ತಾಳೆ. ಅಂದ್ರೆ ನಿನ್ನನ್ನು ನಂಬಿ ನಾನು ಮದುವೆಗೋಸ್ಕರ ಇವತ್ತು ನನ್ನನ್ನು ನೀನು ಉಂಗ ಇಲ್ಲ ಅಂತ ಹೇಳಿ ನೀನು ಯಾರೋ ಗೊತ್ತಿಲ್ಲ ಅಂತ ನನ್ನನ್ನು ನಿರಾಕರಣೆ ಮಾಡಿದ್ದೀಲ್ವಾ, ಹಾಗಿದ್ಮೇಲೆ ನೀನು ಆ ಕಾರಣ ಕೊಡೋಕ್ಕೋಸ್ಕರ ನಿನ್ನನ್ನು ನಾನು ಸೇರುವುದಕ್ಕೆ ನಾನು ಬಯಸಲ್ಲ ಅಂತ ಹೇಳಿ ಪ್ರಚಂಡವಾದಂತಹ ಬುದ್ಧಿವಂತಳಾದಂತಹ ಶಾಕುಂತಲ ನೇರವಾಗಿ ಏನ್ ಮಾಡ್ತಾಳೆ, ಬರಲ್ಲ ಅಂತ, ನನ್ನ ದುಷ್ಯಂತ ಹೋಗಲ್ಲ ಅಂತ ಹೇಳ್ತಾಳೆ. ಶ್ರೀವದಿ ನೆಲೆಯಲ್ಲಿ ನಿರಾಕರಣೆ ಕಥೆಯನ್ನು ಅತ್ಯಂತ ಸೂಕ್ಷ್ಮ ಗಮನಿಸಬಹುದು. ಅಂದ್ರೆ ಇವತ್ತು ಹಲವಾರು ಹೆಣ್ಮಕ್ಳು ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳಿಗೋಸ್ಕರ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಿಸಿದ್ದಾರೆ. ಆ ಸಮಸ್ಯೆಗಳಿಗೆ ಇವತ್ತು ಶಾಕುಂತಲೆ ನೇರವಾಗಿ ಒಂದು ನಿದರ್ಶನವಾಗಬೇಕು ಅನ್ನುವಂಥದ್ದು ಈ ಕಥೆಯ ಒಂದು ಆಶಯವಾಗಿದೆ ವಿದ್ಯಾರ್ಥಿಗಳೇ ಅಂತ ಹೇಳುವಂಥದ್ದು. ಹಾಗಿದ್ಮೇಲೆ ಈ ನಿರಾಕರಣೆ ಕಥೆಯ ಆಶಯ ಏನು ನೋಡಿದಾಗ, ಭಾರತೀಯ ಕಾವ್ಯ ಪುರಾಣಗಳು ಸಮಾಜದ ಮೇಲೆ ಪ್ರಭಾವ ಬೀರಿವೆ, ಆದರೂ ಸ್ತ್ರೀಯರು ಶೋಷಣೆವಾಗುವುದು ಸಾಮಾನ್ಯ ಸಂಗತಿ. ಈ ಭಾರತೀಯ ಕಾವ್ಯ ಪುರಾಣಗಳು ಅಂದ್ರೆ ಉದಾಹರಣೆಗೆ ರಾಮಾಯಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮತ್ತೆ ಮಹಾಭಾರತ ಇರ್ಬೋದು, ಮತ್ತೆ ಇನ್ನೂ ಹಲವಾರು ಮಹಾಪುರಾಣಗಳು, ಕಾವ್ಯಗಳು ಏನ್ ಮಾಡಿವೆ, ಸಮಾಜ ಪ್ರಭಾವ ಬೀರಿವೆ. ಆದ್ರೂ ಸ್ತ್ರೀಯರು ಶೋಷಣೆವಾಗುತ್ತಿರುವುದು ಸಾಮಾನ್ಯ ಸಂಗತಿ. ನೋಡಿ, ದ್ರೌಪದಿ ತಪ್ಪನ್ನೇ ಮಾಡ್ದೇನೆ ಕೇಶವ ರಾಶಿಯನ್ನ ಮುಗಿಸ್ಕೊಂಡು ಸೀರೆಯನ್ನ ಸಲ್ಲಿಸ್ಕೊಂಡು, ಸೀತೆ ಯಾವುದೇ ತಪ್ಪನ್ನ ಮಾಡ್ದೇನೆ ಏನ್ ಮಾಡಿದ್ರು, ಅಗ್ನಿ ಪ್ರವೇಶವನ್ನ ಮಾಡುವಂತಹ ಸನ್ನಿವೇಶಗಳು ಬಂತು. ಹೀಗೆ ಶೋಷಣೆಯ ಕೇಂದ್ರ ಬಿಂದು ಹೆಣ್ಣಾಗಿರುವಂಥದ್ದು ಅನ್ನುವಂಥದ್ದು ಈ ಕಥೆಯ ಒಂದು ಆಶಯವಾಗಿದೆ ಅಂತ ಹೇಳುವಂಥದ್ದು. ಶೋಷಣೆ ವಿರುದ್ಧ ಪ್ರತಿಭಟನೆ ಶಕ್ತಿಯನ್ನು ಮಹಿಳೆಯರು ಸಂಚರಿಸಿಕೊಂಡಾಗ ಪುರುಷನಷ್ಟು ಸಮರ್ಥವಾಗಿ ಬದುಕಬಲ್ಲಳು. ಇವತ್ತು ಮಹಿಳೆ ಏನಾಗಬೇಕಪ್ಪ ಅಂದ್ರೆ ಪುರುಷಷ್ಟು ಪ್ರಬಲನಾಗಿದ್ದೇನೋ ಅಷ್ಟು ಪ್ರಬಲವಾಗಿ, ಅರ್ಥ ಆಯ್ತಾ, ತಾನು ಕೂಡ ಏನ್ ಮಾಡ್ಬೇಕು, ಆ ಶೋಷಣೆಯನ್ನ ಮಾಡುವಂತವರ ವಿರುದ್ಧ ತಾನು ಕೂಡ ಶೋಷಣೆ ಮಾಡಬೇಕು.
ಗಂಡು ಇಲ್ದೇನೆ ಹೆಣ್ಣು ಕೂಡ ಬದುಕಬಹುದು ಅನ್ನುವಂಥದ್ದನ್ನ ಈ ಆಧುನಿಕ ಸಮಾಜದಲ್ಲಿ ಹಲವಾರು ಹೆಣ್ಣುಮಕ್ಕಳುಗಳು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ತರ ತೋರಿಸ್ಕೊಟ್ಟಾಗ ಏನಾಗುತ್ತೆ, ಅವಳು ಕೂಡ ಒಂದು ಪ್ರಬಲವಾಗುವಂತ ಹೆಣ್ಣು ಆಗ್ತಾಳೆ ಅನ್ನುವಂಥದ್ದು ಈ ಒಂದು ನಿರಾಕರಣೆ ಬಿಡುಗಡೆ ಅಂತ. ಬಿಡುಗಡೆ ಅಂದ್ರೆ ಆ ಒಂದು ಶೋಷಣೆ ಮಾಡೋದನ್ನ ಬಿಡುಗಡೆ ಮಾಡಿ ತಾವು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಗಂಡಿಲ್ದೇನೆ ಪುರುಷ ಇಲ್ದೇನೆ ನಾನು ಬದುಕಬಹುದು ಅಂತ ತೋರಿಸುವಂಥದ್ದು ಈ ಒಂದು ಕಸೆಯ ಆಶಯವಾಗಿದೆ ಅಂತ ಹೇಳುವಂಥದ್ದು. ತಪ್ಪನ್ನು ಮಾಡುವಂತ ಸಹಜ, ಆ ತಪ್ಪನ್ನ ತಿದ್ಕೊಳ್ಳುವಂಥದ್ದು ಮನುಷ್ಯನ ಗುಣಲಕ್ಷಣವಾಗಿರ್ತದೆ. ಆದ್ರೆ ಒಂದು ಸತಿ ತನ್ನ ಗುರುವನ್ನ ಬಿಟ್ಟು ಆಶ್ರಮನ ಬಿಟ್ಟು ಬಂದ ಶಾಕುಂತಲೆಯನ್ನ ಆ ತುಂಬಿದ ಸಭೆಯೊಳಗಡೆ ದುಷ್ಯಂತ ನಿರಾಕರಣೆ ಮಾಡುವ, ಯಾಕೆಂದ್ರೆ ಪ್ರೇಮದ ಕಡೆಗೆ ಉಂಗುರವನ್ನು ಕೊಟ್ಟಿರ್ತಾನೆ. ಆ ಗುರುವಿನ ಶಾಪದಿಂದ ದುರ್ವಾಸ ಶಾಪದ ಉಂಗುರ ಆ ನೀರಲ್ಲಿ ಮುಳುಗೋಗುತ್ತೆ. ಆ ಮುಳುಗೋದ ಕಡೆ ಇಟ್ಕೊಂಡು ಯಾರಿಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಆ ಪ್ರೀತಿ ಆ ಪ್ರೇಮಕ್ಕೆ ಯಾವುದೇ ಸಂಬಂಧ ಇಲ್ಲ, ಮತ್ತೆ ಅದಕ್ಕೆ ಒಂದು ಸತ್ವ ಅನ್ನೋದಿಲ್ಲ ಅನ್ನುವಂಥದ್ದು ಈ ಕಥೆಯ ಮುಖ್ಯ ಆಶಯವಾಗಿದೆ ಅಂತ ಹೇಳುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ವಿದ್ಯಾರ್ಥಿಗಳೇ, ನೇರವಾಗಿ ಆ ಗದ್ಯ ಪಠ್ಯಕ್ಕೆ ಪ್ರವೇಶ ಮಾಡೋಣ. ಈಗ ಏನಾಗಿದೆ, ದುಷ್ಯಂತ ಮಹಾರಾಜನಿಂದ ಶಾಕುಂತಲೆ ತಿರಸ್ಕಾರಕ್ಕೊಳಗಾಗಿ ಆ ದುಷ್ಯಂತ ಮತ್ತು ಶಾಕು ಸಮಾಗಮದಿಂದ ಭರತನ ಒಂದು ಗರ್ಭದಲ್ಲಿ ಕುಡಿ ಹೊಡಿತಾ ಇದೆ. ಈ ಸಂದರ್ಭ ಇಟ್ಕೊಂಡು ಏನ್ ಮಾಡ್ತಾರೆ ಬರೆಯುವಂಥದ್ದನ್ನ ಕಾಣಬಹುದಾಗಿದೆ. ಹೌದೇ, ಇದು ನಿಜವೇ? ಆರ್ಯಪುತ್ರ ನಿಜವಾಗಿ ನಾನು ಇಲ್ಲಿಗೆ ಬರುವೆನೆ, ನನ್ನನ್ನು ಕಾಣಲೆಂದು ತನ್ನೊಂದಿಗೆ ಕರೆಯಲೆಂದು ಬಂದಿರುವ ನಿಜವಾಗಿ ಮಹಾರಾಜ ದುಷ್ಯಂತನೇ ಅಥವಾ ಬೇರೆಯವರೇ? ಆ ದಾಸಿ ಬಂದು ಶಾಕುಂತಲೆಗೆ ವಿಚಾರಣೆ ಮುಗಿಸಿದಾಳೆ. ಮಹಾರಾಜ ದುಷ್ಯಂತ ತಾವು ಮಾಡೋ ತಪ್ಪನ್ನ, ಯಾಕೆಂದ್ರೆ ಆ ಒಂದು ಉಂಗುರ ಮೀನ ಹೊಟ್ಟೆ ಒಳಗೆ ಸೇರಿದೆ. ಆ ಮೀನನ್ನ ಕಡಿದಾಗ ರಾಜ ಒಂದು ಗೊತ್ತಾದ್ರಿಂದ ದುಷ್ಯಂತನಿಗೆ ಆ ಮತ್ತೆ ಎಲ್ಲಾ ಕೂಡ ನೆನಪು ಬಂದು ನಿಜವಾಗ್ಲೂ ಕೂಡ ಶಾಕುನ ನೆಂಟಿ ಮತ್ತೆ ಭರತನ ಮಗ ಅಂತ ಹೇಳಿ ತನ್ನ ಮಾಡೋ ತಪ್ಪಗೋಸ್ಕರ ನೇರವಾಗಿ ಶಾಕುಂತಲೆ ಅರಮನೆಗೆ ಬರುವಂತ ಸನ್ನಿವೇಶ. ಆಗ ಬರುವಾಗ ಆ ದಾಸಿ ವಿಚಾರವನ್ನು ಮುಗಿಸ್ತಾಳೆ. ಹೌದೇ, ಇದು ನಿಜವೇ? ಯಾಕೆ ನಾನು ನಂಬಕ್ ಸಾಧ್ಯ ಇಲ್ಲ. ಯಾಕೆ ನಾನಾಗಿ ಹೋದಾಗ ತುಂಬಿಸ ತಿರಸ್ಕಾರ ಮಾಡಿದಂತಹ ದುಷ್ಯಂತ ಇವತ್ತು ನನ್ನ ಹುಡುಗರು ಬಂದಿರುವಂತವನ್ನೇ ತನ್ನ ಕಣ್ಣನ್ನು ತನ್ನ ನಂಬಕ್ ಆಗ್ತಲ್ವಲ್ಲ ಅಂತ ಹೇಳಿ ತುಂಬಾ ಅವಳು ಒಂದು ಅಸಮಾಧಾನ ವ್ಯಕ್ತಪಡಿಸಿದಾಳೆ. ಯಾರು? ಶಾಕುಂತಲೆ. ಆರ್ಯಪುತ್ರ ಅಂದ್ರೆ ರಾಜವಂಶಸ್ಥ ಅಂತ ಕರೀತಾರೆ. ಸೊ ನಿಜವಾದ ನಾಯಕಕ್ಕೆ ಬಂದಿರುವನೆ, ನನ್ನ ಕಾಣಲೆಂದು ತನ್ನ ಕರೆದೊಯ್ಯಲು ಬಂದಿರುವನೆ, ನಾನು ನೋಡ್ಕೊಂಡು ನಾನು ಮಾಡೋದು ತಪ್ಪು ಅಂತೇಳಿ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿರುವ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ. ಯಾವಾಗ ನನ್ನ ಮೊದಲು ಆ ಮಾರೀಚರ ಆಶ್ರಮದಲ್ಲಿ ಪ್ರೀತಿಯನ್ನು ಮಾಡಿದ್ದಲ್ಲ, ಅವನು ಇರ್ಬೋದೆ, ಅಥವಾ ನನ್ನ ಗುರುವಿನ ಆಶ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಬಂದಂತಹ ನಿಜವಾಗ್ಲೂ ಅವನೇನೆ ಅಂತೇಳಿ, ಅಥವಾ ಬೇರೆ ಯಾರಾದ್ರೂ ಬಂದಿರ್ಬೋದೆ ಅಂತ ಅವಳು ಆಲೋಚನೆ ಮಾಡ್ತಿದ್ದಾಳೆ. ಹಲವು ವರ್ಷಗಳಿಂದ ರಾತ್ರಿ ಹಗಲಿನದೆ ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವ ನಿರೀಕ್ಷೆ ನೋವಿನ ನಲುಗುತ್ತಿರುವ ತಂದೆ ತಪ್ತ ಮನಸ್ಸಿನ ಅಳವಂಡವೇ ಇದು. ಹಲವಾರು ವರ್ಷಗಳಿಂದ ರಾತ್ರಿ, ಯಾಕೆಂದ್ರೆ ನಾನಿವತ್ತು ಆ ಭರತನಿಗೆ ಗರ್ಭವನ್ನು ಧರಿಸಿದ್ದೇನೆ. ಸೊ ಭರತನ ಗರ್ಭದಲ್ಲಿ ಕುಡಿ ಹೊಡಿತಿದ್ದೇನೆ. ಇವತ್ತು ನನ್ನ ತಪ್ಪನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶನ ಕೊಟ್ಟಿರುವಂತಹ ಅವನು ಮತ್ತೆ ನನ್ನ ಒಪ್ಪಿರುವಂತವನು ಇವತ್ತು ನನ್ನ ಕಾಳಗಲ್ಲಿರುವಂತವನೇ ಅಂತ ಹೇಳ್ತಾ ಆ ತುರ್ಕ ಸಭೆಯಲ್ಲಿ ಯಾರು ನನಗೆ ಗೊತ್ತೇ ಅಂತಂದಲ್ವಾ, ಈ ನೋವಿಂದ ತುಂಬಾ ಹಗಲು ರಾತ್ರಿ ನೋವನ್ನು ಅನುಭವಿಸಿದಾಳೆ. ಯಾರು? ಶಾಕುಂತಲೆ. ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವ, ಯಾಕೆಂದ್ರೆ ಒಂದು ಹೆಣ್ಣು ಹೋಗಿ ಅಲ್ಲಿ ತುಂಬಾ ಬೇಡ್ಕೊಂಡ್ರು ಕೂಡ ಅವಳು ಒಪ್ಕೊತಾಳೆ. ಯಾಕೆಂದ್ರೆ ಇವಳು ಕೂಡ ಆ ವಿಶ್ವಾಮಿತ್ರ ತಪಸ್ಸನ್ನ ಮೇನಕ್ಕೆ ಭಂಗ ಮಾಡೋದಲ್ಲ, ಆ ಮೇನಕ್ಕೆ ಭಂಗ ಮಾಡೋದಕ್ಕೋಸ್ಕರ ವಿಶ್ವಾಮಿತ್ರ ಮತ್ತು ಮೇನಕ್ಕೆ ಮಗನಾಗಿ ಜನಿಸುವಂತವಳೆ ಯಾರಪ್ಪ ಅಂತಂದ್ರೆ ಈ ಶಾಕುಂತಲೆ. ಸೊ ಇವಳು ಕೂಡ ಇವತ್ತೇನಾಗಿದ್ದಾಳೆ, ತನ್ನ ಗುರುವಿನ ಆಶ್ರಮ ಇಟ್ಕೊಂಡು ಆ ಒಂದು ರಾಜನಿಗೆ ದುಷ್ಯಂತ ಮಾರುವಾಗಿ ಇವಳು ಕೂಡ ಇವನ ದೇಹವನ್ನು ಲೋಪಿಸಿದ್ದಾಳೆ. ನನ್ನ ಜೀವನ ಕೂಡ ಹಿಂಗೆ ಆಯ್ತು, ನನ್ನ ಮಗನ ಜೀವನ ಕೂಡ ಹಿಂಗೆ ಆಗ್ಬೋದೆ ಅಂತ ಹೇಳಿ ತುಂಬಾ ಅವಮಾನದಿಂದ ಅವಳು, ಯಾಕೆ ಒಂದು ಅಬಲೆಯಾದಂತ ಹೆಣ್ಣು ಅಲ್ಲಿ ಹೋಗಿ ಬೇಡ್ಕೊಂಡ್ರು ಕೂಡ ಒಪ್ಪತ್ತಲ್ಲ ಯಾರೋ ದುಷ್ಯಂತ, ಯಾಕೆ ಮುಂದಿನ ಕಾರಣ ಬಿಟ್ಟು. ಸೊ ನಗುತ್ತಿರುವ ತನ್ನ ತಪ್ಪ ಅಂದ್ರೆ ನೊಂದ ಬೆಂದ ಮನಸ್ಸಿನ ಅಳವಂಡವೇ ಇದು. ಅಂದ್ರೆ ಅಲ್ಲುಬು ಕಳವಳ ಅಂತ, ಅಳವಂಡ ಅಂದ್ರೆ ಅಲ್ಲುಬು ಅಥವಾ ಕಳವಳ ಅಂತ ಹೇಳುವಂಥದ್ದು ಇದು ಇದ್ರದ್ದು. ಯಾಕೆ ನನ್ನ ಒಳಗಡೆ ಆ ಒಂದು ಕಳವಳ ಬರ್ತಾ ಇದೆ, ನೋವು ಬರ್ತಾ ಇದೆ ಅಂತ ಹೇಳ್ತದ್ದು. ಒಂದು ರಾಜನ ಎಲ್ಲದರೂ ದುಷ್ಯಂತ ತಿರಸ್ಕೃತವಾಗಿ ಹೊರಟು ಬಂದಿದ್ದರಿಂದ ಇಲ್ಲಿವರೆಗೆ ತಾನು ಅನುಭವಿಸಿದ ಯಾತನೆಗೆ ಎಣೆ ಉಂಟೆ. ಆವತ್ತಿನ ಕಾಲದಲ್ಲಿ ನಾನು ದುಷ್ಯಂತನ ಬಹಳ ಪ್ರೀತಿಯಿಂದ ಓಡೋಡಿ ಅದರ ಅರಮನೆಗೆ ಹೋದೆ. ಆದ್ರೆ ಉನ್ನತ ಕಾರಣವನ್ನಿಟ್ಟು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಎಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ, ಗುರಿಯರ ಸಮ್ಮುಖದಲ್ಲಿ ತಿರಸ್ಕಾರ ಮಾಡಿದಂತಹ ದುಷ್ಯಂತ ಇವತ್ತು ನನ್ನ ಕಾರಣಕ್ಕೆ ಬರ್ತಾ ಇರುವಂತಾನೆ. ಅವತ್ತು ಒಂದಿಂದ ಇಲ್ಲಿವರೆಗೂ ಅನುಭವಿಸಿ ಯಾತನೆ ನೋವಿಗೆ ಎಣೆ ಉಂಟೆ, ಲೆಕ್ಕ ಉಂಟೆ ಅಂತ ಅನೇಕ ಸಲ ಇಲ್ಲ ಇದನ್ನು ಸಹಿಸುವ ಅಸಾಧ್ಯ ಎನಿಸಿ ಮನಸ್ಸು ಕೆಟ್ಟ ಆಲೋಚನೆ ಮಾಡಿದೆ. ಇಲ್ಲ ನಾನು ಇನ್ನು ಬದುಕುವಂತ ಸರಿಯಿಲ್ಲ. ಯಾಕೆಂದ್ರೆ ಇವತ್ತು ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ.
ಆದರೂ ಕೂಡ ಇವತ್ತು ನಾನು ಬದುಕೋಕೆ ಯಾವುದೇ ಒಂದು ಯೋಗ್ಯತೆ ಇಲ್ಲ ಅಂತ ತಿಳಿಸಿ ಕೆಟ್ಟ ಆಲೋಚನೆ ಮಾಡೋದಿದೆ. ಮನಸ್ಸಿನ ನೋವು ಆಗಿ ಆ ಕಾಲಿಕೊಳ್ಳುವುದು ಅವಶ್ಯಕವಿಸಿದಾಗ ಪ್ರತಿ ಸಾರಿ ತಾನು ಇದೇ ಕ್ಷಣವನ್ನು ನಿರೀಕ್ಷಿಸಿ ಕಲ್ಪಿಸಿ ಅತಿ ಪ್ರಯಾಸದಿಂದ ತಾನೇ ನಿರೀಕ್ಷಿಸುತ್ತೋ ಇಲ್ಲ ಬದುಕುವಂತ ನನಗೆ ಬದುಕುದೇ ಏನಿಲ್ಲ, ಸತ್ತೋಗ್ಬಿಡ್ತೀನಿ ಅಂದಾಗ ಕೂಡ ನೀನು ಸತ್ತೋಗ್ಬಿಟ್ರೆ ನಿನ್ನ ಮುಂದಿನ ಭವಿಷ್ಯ, ನಿನ್ನ ಮುಂದಿನ ಕುಡಿ ಏನೂ ತಪ್ಪನ್ನೇ ಮಾಡದಿರುವಂತ ಕರುಳ ಕುಡಿ ಯಾಕೆ ಸಿಗ್ತೀಯಾ ಅಂತೇಳಿ ಅದರ ತಾಳ್ಕೊಂಡು ನಾನು ಇಲ್ಲಿವರೆಗೂ ಕೂಡ ಬದುಕಿದ್ದೀನಿ ಅಂತ ಹೇಳುವಂಥದ್ದನ್ನ ಕಾಣಿಸೋದಾಗಿದೆ. ನಿಗ್ರಹಿಸು, ಸಮಾಧಾನಿಸು ಅಂತ ಹೇಳುವಂಥದ್ದು ಅಥವಾ ಅದನ್ನು ಕಳ್ಕೊಳ್ಳುವಂಥದ್ದು. ಆ ಕ್ಷಣ ಆರ್ಯಪುತ್ರ ಬಂದಿದ್ದಾನೆ, ಈ ಕ್ಷಣ ಏನ್ ಮಾಡಿದ್ದಾನೆ, ಆರ್ಯಪುತ್ರ ರಾಜವಂಶದ ಪುತ್ರ ಯಾರೋ ದುಷ್ಯಂತ ಬಂದಿದ್ದಾನೆ ಎಂದು ಕೇಳಿಕೊಳ್ಳಲು ಕಾತರಿಸಿ ಕ್ಷಣ ಅದೆಷ್ಟೋ ಸಲ ತಾನು ಆ ಕ್ಷಣನ ಕಲ್ಪಿಸಿಕೊಂಡು ನಿರೀಕ್ಷೆಯ ನೋವನ್ನು ಸಹಿಸುವ ಶಕ್ತಿ ಪಡೆದಿದ್ದಿಲ್ಲ. ಅಂದ್ರೆ ಯಾರೋ ಒಬ್ಬ ರಾಜ ಬಂದ ಅಂದ್ರೆ ಯಾರು ಬಂದಿರ್ಬೋದು ಅಂದ್ರೆ ಮನಸ್ಸಲ್ಲಿ ಅವಳ ಮನಸ್ಸು ಬರ್ತಾ ಇದೆ, ಯಾರು ಅಂದ್ರೆ ಆರ್ಯಪುತ್ರನಂತ ದುಷ್ಯಂತನೇ ಬಂದಿರ್ಬೋದು ಅಂತ ಇನ್ನು ಸಹಿಸುವ ಶಕ್ತಿ ನಾನು ಪಡೆದಿಲ್ಲ. ಈಗಲೂ ಸಹ ಇದು ಬರೀ ಕಲ್ಪನೆ ಆಗಿರಬಹುದೇ, ಈಗಲೂ ಕೂಡ ಬರೀ ಕಲ್ಪನೆ. ಅಂದ್ರೆ ಯಾರೋ ದಾಸಿ ಇರ್ತಲ್ಲ, ಯಾರೊಬ್ಬ ರಾಜ ಬಂದ್ರೆ ನನ್ನ ಕಲ್ಪನೆ ಏನೋ ಆ ದಾಸಿ ಹೇಳ್ದಕ್ಕೂ ದುಷ್ಯಂತನೇ ಬಂದಿರ್ಬೋದು. ಈಗ ನಿಜವಾಗ್ಲೂ ಕೂಡ ಬಂದು ಹೇಳ್ತಿದ್ದಾಳೆ ದಾಸಿ ಸೇವಕಿ, ಇಲ್ಲ ಇಲ್ಲ ಅವನೇ ಬಂದಿರ್ಬೋದು ಅಂತ ಹಲವಾರು ಸಲ ಕಂಡಿದ್ದೀನಿ. ಇವತ್ತು ಕಲ್ಪನೆ ಇರ್ಬೋದೇ ಅಂತ ಹೇಳ್ತಿದ್ದೆ ದೇವಿ. ಇದೇ ನೀವು ಸ್ತಬ್ಧಳ ಕೂತಿರುವೆ, ಸ್ತಬ್ಧಳ ಅಂದ್ರೆ ಮೂಕಳಾಗಿ ಕೂತಿರುವೆ. ಕುಮಾರ ಭರತನ ಮುಂಗೈಲಿನ ರಕ್ಷಾಕರಣ ಕೆಳಗೆ ಬಿದ್ದಿತ್ತು. ಕುಮಾರ ಭರತ ಅಂದ್ರೆ ದುಷ್ಯಂತ ಮತ್ತು ಶಾಕುಂತಲೆಯ ಸಮಾಗಮದಿಂದ ಗಾಂಧರ್ವದ ಸಂಕೇತವಾಗಿ ಬಿಡುವಂತವನು ಭರತ. ಆ ಮುಗನ ರಕ್ಷಾ ಕರೆಂಟ್ ಕೆಳಗೆ ಬಿದ್ದು, ಕರೆಂಟ್ ಅಂದ್ರೆ ಕನ್ನಡಿಗೆ ಕಟ್ಟಿಗೆ ಕೈ ಕಟ್ಟಿರುವಂತದ್ದು ಕೆಳಗಡೆ ಬಿದ್ದೋಗಿದೆ. ಅದನ್ನ ಆಶ್ರಮಕ್ಕೆ ಬಂದು ಆಗುಂತನ ಎತ್ತುಕೊಂಡು ಏನೂ ಆಗಲಿಲ್ಲ. ಯಾಕಂದ್ರೆ ಭರತ ವಂಶಸ್ಥ ಅಂದ್ರೆ ಸೂರ್ಯವಂಶಸ್ಥ ರಾಜವಂಶಸ್ಥ ಅಂದ್ರೆ ಅದನ್ನ ರಾಜವಂಶದ ಯಾರ ಮುಟ್ರು ಕೂಡ ಸುಟ್ಟೋಗ್ಬಿಡ್ತಾ ಇದ್ರು. ಉದಾಹರಣೆಗೆ ಸತ್ಯರಿಸನ ಮಹಾಕಾವ್ಯದಲ್ಲಿ ಬೆಳ್ಳಿಯ ಕೊಡೆ ಕೆಳಗೆ ಯಾರು ನಿಂತ್ಕೊಂತಾರೋ ಅವ್ರೇನಾದ್ರು ಸುಟ್ಟೋಗುವಂತ ಇತಿಹಾಸ ಇತ್ತು. ಸೊ ಇಲ್ಲಿ ಕೂಡ ಆ ರಕ್ಷಕರಂಟ ಕರಡಿಗೆ ಗಟ್ಟಿಗೆ ಮುಟ್ಬಿಟ್ರೆ ಆಗುಂತಕ ಯಾರೋ ವ್ಯಕ್ತಿಗಳು ಮುಟ್ರು ಕೂಡ ಏನೂ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಆಗ್ಲಿಲ್ಲ. ನಾನು ಕೇಳುತ್ತಿದೆ ತಾನೇ ದೇವಿ ಸುವಾರ್ತೆ ಮತ್ತೆ ಕೇಳಿದಳು ಅಂತ ಆಲೋಚನೆ ಬೇಕಾದಾಗ ಆ ಸುವಾರ್ತೆ ದಾಸಿ ಏನ್ ಮಾಡ್ತಾಳೆ ಕೇಳ್ತಾಳೆ. ಹೌದು, ತನಗೆಲ್ಲವೂ ಕೇಳುತ್ತಿದೆ, ನನಗೆಲ್ಲ ಏನ್ ಮಾಡ್ತಿದೆ ಕೇಳ್ತಿದೆ. ಮಗುವಿನ ಜಾತಕರ್ಮ ಸಮಯದಲ್ಲಿ ಪೂಜದ ಮಾರೀಚರು ಕಟ್ಟಿದ ಅಪರಾಜಿತ ಬೆಳ್ಳಿಯದು. ಆ ಮಗುವಿನ ಜಾತಕರ್ಮ ಅಂದ್ರೆ ನಾಮಕರಣವನ್ನ ಮಾಡುವ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಪೂಜಾರದ ಮಾರೀಚ ಗುರುಗಳು ಕಟ್ಟಿರುವಂತ ಆ ಬೆಳ್ಳಿಯದು ಅದು ಬಂಗಾರದ ಕರಡಿಗೆ ಅಥವಾ ಪೆಟ್ಟಿಗೆ. ತಾಯಿ ತಂದೆ ವಿನಃ ಬೇರೆ ಯಾರು ಮುಟ್ಟಿದ್ರೆ ಆಲೋಚಿಸುತ್ತೆ ನೋಡಿ ಅಂತ ಇತಿಹಾಸದಿಂದಲೇ ಸತ್ಯಶತ ಮಹಾರಾಜ ಕಾವ್ಯದಲ್ಲಿ ಬೆಳ್ಳಿಯ ಕೊಳಗಡೆ ಕೊಡೆಯ ಕೆಳ ಯಾರು ನಿಂತರೂ ಸುಟ್ಟೋಯ್ತಾ ಇದ್ರು. ಅದೇ ರೀತಿ ಆ ಪೂಜದ ಮಾರೀಚರು ಕಟ್ಟಿರುವಂತಹ ಆ ಒಂದು ಬಂಗಾರದ ಕರಡಿಗೆ ಪೆಟ್ಟಿಗೆಯನ್ನ ತಾಯಿ ತಂದೆ ಬಿಟ್ಟು ಯಾರಾದ್ರೂ ಬಿಟ್ರೆ ಆವಾಗ ಕಚ್ಚುವಂತ ಒಂದು ಇತಿಹಾಸ ಇದೆ ಅಂತ ಹೇಳುವಂಥದ್ದು. ಹಾಗಿಲ್ಲವೆಂದರೆ ಸಂಶಯ ಸರಿ, ಮುಟ್ಟರು ಕೂಡ ಯಾರು ಆಗಿಲ್ಲ ಅಂದ್ರೆ ಸಂಶಯ. ಕುಮಾರ ಭರತನಿಗೂ ಆಗುತ್ತನಿಗೂ ಆ ಮಹಾಪುರುಷನಿಗೂ ಆಶ್ರಯವೆಷ್ಟು ಹೋಲಿಕೆ ಇದೆ ದೇವಿ. ಆ ಕುಮಾರ ಭರತ ಮತ್ತು ಮಹಾಪುರುಷ ಇಬ್ಬರಿಗೂ ಹೋಲಿಕೆ ಇದೆ ದೇವಿ. ನಿಜವಾಗ್ಲೂ ಆತ ಮಹಾರಾಜ ದುಷ್ಯಂತ ಬೇಕು, ಯಾಕಂದ್ರೆ ಮುಟ್ಟಿದ್ರು ಕೂಡ ಏನೂ ಆಗ್ಲಿಲ್ಲ, ಅವನು ದುಷ್ಯಂತನೇ ಸರಿ. ಹೀಗೆ ನೀನ್ಯಾಕೆ ಈಗ ಅಲ್ಲಾಡದೆ ಕೂತಿರು ದೇವಿ, ಎದ್ದು ಬೇಗ ಬರಬಾರದೆ ಸುವಾರ್ತೆ ಆತುರ ಮತ್ತು ಆತಂಕ ಬೆದ್ದು ಬಾ ನೋಡು. ಅಂದ್ರೆ ಭರತನಿಗೂ ಮತ್ತೆ ಸುವಾರ್ತೆಗೂ ತುಂಬಾ ಹೋಲಿಕೆ ಇದೆ ಅಂತ ಹೇಳ್ತಾಳೆ. ಆತಂಕ ಮಹಾರಾಜ ದುಷ್ಯಂತ ಜೀವನ ಒಂದು ಸುಂದರ ಕನಸು ಎಂದು ನಂಬಿಸಿದಾತ ಅನಂತರ ಒಡಲಲ್ಲಿ ಆತನ ವಂಶ ಕುಡಿಯುತ್ತು. ತುಂಬಾ ಸಂಕೋಚ ಕಾತರ ನಂಬಿಕೆಗಳಿಂದ ಅದನ್ನು ನಡೆದಾಗ ಆಕೆ ಯಾರೂ ಗೊತ್ತಿಲ್ಲ ಎಂದು ಕೈಜಾಡಿಸಿ ಬಿಟ್ಟ ಪುರುಷೋತ್ತಮ ಮಹಾರಾಜ ದುಷ್ಯಂತ ಜೀವನ ಒಂದು ಸುಂದರ ಕನಸು ನಂಬಿಸಿದ. ಯಾಕಂದ್ರೆ ಕನಸನ್ನು ನಡೆದ ಜೀವನ ನಡೆಯಲಿಲ್ಲ. ಮತ್ತೆ ಅನಂತರ ಹೊಟ್ಟೆ ಒಳಗಡೆ ಅವನ ವಂಶದ ಕುಡಿಯುವತ್ತು ತುಂಬಾ ಸಂಕೋಚ ಮತ್ತು ಕಣ್ಣುಗಳಿಂದ ಆ ನಡೆಗೆ ಹೋದಾಗ ಆಕೆ ಯಾರೋ ಗೊತ್ತಿಲ್ಲ ಎಂದು ಜಾಡಿಸಿಬಿಟ್ಟಾತ. ಹೋಗಿ ನಿನ್ನ ಮಗು ನನ್ನ ಹೊಟ್ಟೆ ಒಳಗಡೆ ಬೆಳೀತಾ ಇದೆ, ನನ್ನ ಶಾಕುಂತಲೆ ಅಂತ ಹೇಳಿದ್ರು ಕೂಡ ಅವನು ಜಾಡಿಸ್ಬಿಟ್ಟ ಪುರುಷೋತ್ತಮ ಮಹಾರಾಜ ದುಷ್ಯಂತ ಮಹಾರಾಜ ಯಾರು ದುಷ್ಯಂತ ಅಂತ ಹೇಳುವ. ಇಷ್ಟು ಈ ದಿನದ ವಿಷಯ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿ. ನಮಸ್ಕಾರ.